ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತುಭ್ಯೋ ನಮಃ. ನನ್ನ ಯೂಟ್ಯೂಬ್ ವೀಕ್ಷಕ ವಾಹಿನಿಗಳಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ವಾಸ್ತವ ಜ್ಯೋತಿಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಾಸ್ತವ ಜ್ಯೋತಿಷ ಕಾರ್ಯಕ್ರಮದಲ್ಲಿ ನಿಮಗೆ ಸೃಷ್ಟಿ ಸ್ಥಿತಿ ಲಯ ನಕ್ಷತ್ರಗಳ ಅವುಗಳ ವಿಶೇಷ ಗುಣಗಳನ್ನು ತಿಳಿಸ್ಕೊಡ್ತೀನಿ. ಈ ಸೃಷ್ಟಿ ಸ್ಥಿತಿ ಲಯ ಅಂತ ಎಲ್ಲರೂ ಸಾಮಾನ್ಯವಾಗಿ ಕೇಳಿರ್ತಾರೆ. ಈ ವಿನಾಶ, ಹುಟ್ಟೋದು, ಪ್ರಾರಂಭ, ಮಧ್ಯ ಮತ್ತೆ ಲಯ ಅನ್ನುವಂಥ ಒಂದು ನಕ್ಷತ್ರಗಳಿಗೆ ಸೀಮಿತವಾಗಲ್ಲ. ಈ ನಕ್ಷತ್ರಗಳು ಕೆಲವೊಮ್ಮೆ ಆ ನಕ್ಷತ್ರಗಳಲ್ಲಿ, ಆ ಜಾತಕದಲ್ಲಿ ಗ್ರಹಗಳು ಹೆಚ್ಚಿದ್ದಾಗ ಆ ನಕ್ಷತ್ರಗಳಲ್ಲಿ ಏನೇನು ಸಂಭವಿಸುತ್ತದೆ ಅನ್ನುವುದು ಬಹಳ ಮುಖ್ಯವಾಗಿರುತ್ತೆ. ಉದಾಹರಣೆಗೆ, ಈ ಸೃಷ್ಟಿ ಸ್ಥಿತಿ ಲಯ ನಕ್ಷತ್ರಗಳು ಯಾವುದೇ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾರೆ, ಆ ನಕ್ಷತ್ರಗಳಲ್ಲಿ ಇರುವಂತವರು ಯಾವ ರೀತಿ ಶುಭ ಕಾರ್ಯಗಳನ್ನು ಕೈಗೊಂಡಾಗ ಅವರಿಗೆ ಸಿಗುತ್ತದೆ ಎನ್ನುವುದು, ಮತ್ತೆ ಅವರ ವಯಸ್ಸಿನಲ್ಲಿ ಯಾವ್ಯಾವ ಫಲವನ್ನು ಕೊಡುತ್ತದೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಇವತ್ತಿನ ಈ ವಿಷಯದಲ್ಲಿ ಸೃಷ್ಟಿ ಸ್ಥಿತಿ ಲಯ ನಕ್ಷತ್ರಗಳಲ್ಲಿ ತಿಳಿಯೋಣ. ಈ ಅಶ್ವಿನಿ, ರೋಹಿಣಿ, ಪುನರಸು, ಮಕ, ಹಸ್ತ, ವಿಶಾಖ, ಮೂಲ, ಶ್ರವಣ, ಪೂರ್ವಾಷಾಢ ಇದು ಸೃಷ್ಟಿ ನಕ್ಷತ್ರಗಳು. ಸೃಷ್ಟಿ ನಕ್ಷತ್ರ. ಈ ಸೃಷ್ಟಿ ನಕ್ಷತ್ರಗಳಲ್ಲಿ ಇವರು ಏನು ಪ್ರಾರಂಭದಲ್ಲೇ ಬಾಲ್ಯದಲ್ಲೇ ತನ್ನ ಈ ಬಾಲ್ಯದಲ್ಲೇ ತನ್ನ ಅಭಿವೃದ್ಧಿಗಳನ್ನು ಕಾಣುತ್ತಾರೆ. ಉದಾಹರಣೆಗೆ, ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಎಲ್ಲ ರೀತಿಯ ಒಂದು ಸುಖ ಭೋಗಗಳಾಗಲಿ, ಅವನ ವಿಲಾಸ ಜೀವನಗಳಾಗಲಿ, ತಂದೆ ತಾಯಿ, ಅಜ್ಜ ಇವರ ಮನೆ, ಕುಟುಂಬ, ಆಸ್ತಿ, ಈ ಸಂಕೇತವಾಗಿ ಅನೇಕ ರೀತಿಯಲ್ಲಿ ಅವರು ಅನುಭವಿಸಿರುತ್ತಾರೆ. ಬಾಲ್ಯದಲ್ಲಿ ಅವರು ತನ್ನ ಎಲ್ಲ ಜೀವನದಲ್ಲಿ ಅನುಭವಿಸಿರುತ್ತಾರೆ ಅನ್ನುವುದು ಮತ್ತೆ ಬರುತ್ತೆ. ಮತ್ತೆ ಒಂದು ವಯಸ್ಸು ತನಕ ಇರುತ್ತೆ ಅಷ್ಟೇ. ವಯಸ್ಸು ತನಕ ಅಷ್ಟು ಈ ಸೃಷ್ಟಿ ನಕ್ಷತ್ರಗಳಲ್ಲಿ ಅವರು ಶುಭ ಫಲಗಳನ್ನು ಬಾಲ್ಯದಲ್ಲಿ ಹೆಚ್ಚಾಗಿ ಕಂಡುಕೊಡುತ್ತಾರೆ. ಇನ್ನು ನೆಕ್ಸ್ಟ್ ಭರಣಿ, ಮೃಗಶಿರ, ಪುಷ್ಯ, ಪುಬ್ಬ, ಚಿತ್ತ, ಅನುರಾಧ, ಪೂರ್ವಾಷಾಢ, ಧನಿಷ್ಠ, ಉತ್ತರ ಭಾದ ಇದು ಸ್ಥಿತಿ ನಕ್ಷತ್ರಗಳು. ಸ್ಥಿತಿ ನಕ್ಷತ್ರ. ಈ ಸ್ಥಿತಿ ನಕ್ಷತ್ರಗಳಲ್ಲಿ ಇವರು ಒಂದು ಮಧ್ಯ ವಯಸ್ಸು ಅಂದ್ರೆ ಯೌವನ ವ್ಯವಸ್ಥೆಯಲ್ಲಿ ಅನೇಕ ರೀತಿಯ ಅಭಿಲಾಷೆಗಳನ್ನು, ಆಸೆ ಪೂರೈಕೆ ಅಂಶಗಳನ್ನು ಎಲ್ಲವನ್ನು ಪೂರೈಸಿಕೊಳ್ಳುತ್ತಾರೆ. ಏಕೆಂದ್ರೆ ಇವರ ಜೀವನದಲ್ಲಿ ಸಾಕಷ್ಟು ಅವುಗಳ ಅನುಭವಗಳನ್ನು ಕಂಡಾಗ ಅವು ಯಾವುದು ಒಳ್ಳೆಯದು, ಯಾವುದು ಸುಲಭ ಅನ್ನೋದು ಬಹಳ ಮುಖ್ಯವಾಗಿ ಇವರು ಕಂಡಿರುತ್ತಾರೆ. ಏಕೆಂದ್ರೆ ಯೌವನದಲ್ಲಿದ್ದಾಗ ಎಲ್ಲವೂ ಅವರಿಗೆ ಅನುಭವ ಆಗಿರುತ್ತದೆ. ಉದಾಹರಣೆಗೆ, ಯಾವುದೇ ಒಂದು ವೆಹಿಕಲ್ ಆಗಲಿ, ಆಸ್ತಿ ಆಗಲಿ, ಮನೆ ಆಗಲಿ, ಪತಿ ಸುತ್ತ ಆಗಲಿ, ಮಕ್ಕಳಾಗಲಿ, ಯಾವುದೇ ರೀತಿಯಲ್ಲಿ ಎಲ್ಲವನ್ನೂ ಅನುಭವಿಸಿ ತನ್ನ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಬಹಳ ನಿರ್ಧಾರವನ್ನು ಮಾಡಿಕೊಂಡಿರ್ತಾರೆ. ಹಾಗೂ ನಾಗರಿಕತೆ ಅನಾಗರಿಕತೆಯ ಬಗ್ಗೆ ಹೆಚ್ಚಾಗಿ ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ. ಈ ಭರಣಿ, ಮೃಗಶಿರ, ಪುಷ್ಯ, ಚಿತ್ತ, ಅನುರಾಧ, ಪೂರ್ವಾಷಾಢ, ಧನಿಷ್ಠ, ಉತ್ತರ ಭಾದ ಇದು ಸ್ಥಿತಿ ನಕ್ಷತ್ರಗಳಲ್ಲಿ ಯೌವನದಲ್ಲೇ ಶುಭ ಫಲಗಳನ್ನು ಅನೇಕ ರೀತಿಯಲ್ಲಿ ಕಾಣುತ್ತಾರೆ. ಇನ್ನು ಕೃತಿಕ, ಆರಿದ್ರ, ಆಶ್ಲೇಷ, ಉತ್ತರ, ಸ್ವಾತಿ, ಜ್ಯೇಷ್ಠ, ಉತ್ತರಾಷಾಢ, ಶತಭಿಷ, ರೇವತಿ ಇದು ಲಯ ನಕ್ಷತ್ರಗಳು. ಲಯ ನಕ್ಷತ್ರಗಳು. ಈ ಲಯ ನಕ್ಷತ್ರಗಳಲ್ಲಿ ತನ್ನ ಬಾಲ್ಯದಲ್ಲಿ ಆಗಲಿ, ಯೌವನದ ಆಗಲಿ ಈ ಶುಭ ಫಲವನ್ನು ಕಂಡಿರಲ್ಲ. ಎಲ್ಲ ಲಯ ನಕ್ಷತ್ರದಲ್ಲಿ ಇದ್ದಂತಹ ಈ ನಕ್ಷತ್ರಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಏನ್ ಮಾಡ್ತಾನೆ, ವೃದ್ಧಾಪದಲ್ಲಿ ವಯಸ್ಸಿನ ಕಾಲದಲ್ಲಿ ಸೌಖ್ಯವನ್ನು ಹೊಂದುತ್ತಾನೆ. ಹೇಗೆ ಅಂದ್ರೆ ಶುಭ ಫಲವನ್ನು ಹೊಂದಿರುತ್ತಾನೆ. ಏಕೆಂದ್ರೆ ಕೆಲವರು ಬಹಳ ಕಷ್ಟಪಟ್ಟು ಕೊನೆಗಾಲದಲ್ಲಿ ಸುಖವಾಗಿರೋರು ಕಂಡಿರ್ತಾರೆ. ಇನ್ನು ಕೆಲವರು ಎಲ್ಲವೂ ಪ್ರಾರಂಭದಲ್ಲಿ ಸುಖಪಟ್ಟು ಕೊನೆಗಾಲದಲ್ಲಿ ನಷ್ಟ ಹೊಂದುತ್ತಾ ಮತ್ತೆ ಅವರ ಸಮಸ್ಯೆಗೆ ಆಗಿರುವುದನ್ನು ಹೆಚ್ಚಾಗಿ ಕಂಡಿರ್ತಾರೆ. ಏಕೆಂದ್ರೆ ಅವರು ಈ ಕೆಲವೊಂದು ನಕ್ಷತ್ರಗಳಲ್ಲಿ ಲಯ ನಕ್ಷತ್ರಗಳು ಬಂದು ವೃದ್ಧಾಪದಲ್ಲಿ ವೃದ್ಧಾಪದಲ್ಲಿ ಅವರಿಗೆ ಸುಖ ಫಲವನ್ನು ಕೊಟ್ಟಿರುತ್ತದೆ. ಈ ರೀತಿ ಕಾರಣದವಾಗಿ ಇವರಿಗೆ ಸಾಮಾನ್ಯವಾಗಿ ವೃದ್ಧಾಪದಲ್ಲಿ ಬರುವಂತಹ ಸುಖಗಳಾಗ್ಲಿ, ಅವರು ಮಾಡಿರುವಂತಹ ಈ ಒಂದು ಯೌವನ ವ್ಯವಸ್ಥೆಯಲ್ಲಿ ಒಂದು ಆಸ್ತಿ, ಮನೆ, ಕುಟುಂಬ, ಐಶ್ವರ್ಯ ಅನ್ನೋದು ಮಾಡಿದ್ದು ಸಾಕಷ್ಟು ಉಳಿದಾಗ
ಕೊನೆಯ ಕಾಲಕ್ಕೆ ವೃದ್ಧಾಪ್ಯ ವ್ಯವಸ್ಥೆಯಲ್ಲಿ ಅನುಭವಿಸುವ ಒಂದು ಸುಖವನ್ನು ಸಿಗುತ್ತದೆ. ಈ ಲಯ ನಕ್ಷತ್ರಗಳಿಗೆ ಕೃತಿಕ, ಆರಿದ್ರ, ಆಶ್ಲೇಷ, ಉತ್ತರ, ಸ್ವಾತಿ, ಜ್ಯೇಷ್ಠ, ಉತ್ತರಾಷಾಢ, ಶತಭಿಷ, ರೇವತಿ ಈ ನಕ್ಷತ್ರಗಳಿಗೆ ವೃದ್ಧಾಪದಲ್ಲಿ ಅವರಿಗೆ ಹೆಚ್ಚಾಗಿ ಶುಭ ಫಲಗಳು ಆ ವಯಸ್ಸಿನಲ್ಲಿ ಅವರು ಹೆಚ್ಚಾಗಿ ಅನುಭವಿಸುತ್ತಾರೆ ಸುಖ ಸಂತೋಷಗಳನ್ನು. ಮತ್ತೆ ಈ ದುರಿತಾಂಶ ಯಾಕೆ ಆಗುತ್ತೆ? ಈ ನಕ್ಷತ್ರಗಳು ದುರಿತಾಂಶ ನಕ್ಷತ್ರಗಳಂದ್ರೆ ಈ ಕೃತಿಕ, ಆರಿದ್ರ, ಆಶ್ಲೇಷ, ಉತ್ತರ, ಸ್ವಾತಿ, ಜ್ಯೇಷ್ಠ, ಉತ್ತರಾಷಾಢ, ಶತಭಿಷ, ರೇವತಿ ಇದು ದುರಿತಾಂಶ ನಕ್ಷತ್ರಗಳಾಗುತ್ತೆ. ಈ ದುರಿತಾಂಶ ನಕ್ಷತ್ರಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಅನ್ನೋ ಒಂದು ಉದ್ದೇಶ ಇರುತ್ತೆ. ಏಕೆಂದ್ರೆ ಲಯ ಎಲ್ಲ ಅಂದ್ರೆ ಕ್ಷಯವಾಗುವಂಥದ್ದು, ಯಾವುದು ಉಳಿಯೋದಿಲ್ಲ. ಈ ನಕ್ಷತ್ರಗಳಲ್ಲಿ ಏನಾದ್ರು ಕೆಲಸಗಳು ಮಾಡಿದಾಗ, ಶುಭ ಕಾರ್ಯಗಳನ್ನು ಮಾಡಿದಾಗ ಯಾವುದೇ ಒಂದು ಶುಭ ಫಲವನ್ನು ಕೊಡುವುದಿಲ್ಲ. ಅಶುಭ ಫಲವು ಹೆಚ್ಚಾಗಿ ಸಿಗುವಂಥದ್ದು. ಇದಕ್ಕೆ ದುರಿತಾಂಶ ನಕ್ಷತ್ರಗಳು ಎಂದು ಕರೆಯುತ್ತೇವೆ. ಈ ದುರಿತಾಂಶ ಇದಕ್ಕೆ ಬರುವುದಿಲ್ಲ. ಇದಕ್ಕೆ ಕೃತಿಕ, ಆರಿದ್ರ, ಆಶ್ಲೇಷ, ಉತ್ತರ, ಸ್ವಾತಿ, ಜ್ಯೇಷ್ಠ, ಉತ್ತರಾಷಾಢ, ಶತಭಿಷ, ರೇವತಿ ಈ ನಕ್ಷತ್ರಗಳಿಗೆ ಮಾತ್ರ ದುರಿತಾಂಶ ನಕ್ಷತ್ರಗಳಾಗಿರ್ತವೆ. ಈ ಕಾರ್ಯವನ್ನು ಏನು ಮಾಡಬಾರದು ಈ ನಕ್ಷತ್ರಗಳಲ್ಲಿ ಅಂತ ಹೆಚ್ಚಾಗಿ ಗ್ರಹಗಳಿದ್ದಾಗ ಸಂದರ್ಭದಲ್ಲಿ ನಯ ನಕ್ಷತ್ರಗಳಾಗಿರುತ್ತವೆ. ಇದು ದುರಿತಾಂಶ ನಕ್ಷತ್ರಗಳು. ಇದು ಸೃಷ್ಟಿ ಸ್ಥಿತಿ ಲಯ ನಕ್ಷತ್ರಗಳ ಒಂದು ವಿಚಾರ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ.